ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಿರೋಂಥ ಮೆಜರ್ಮೆಂಟ್ನ ನೋಡಿ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು, ಹಂಗೆ ನಾವು ವರ್ಕ್ ಮಾಡ್ಬೇಕಾದ್ರೆ ಯಾವ ತರ ಮಾರ್ಕ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡಿ ಅಂತ ಒಬ್ಬ ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ಅದನ್ನ ಯಾವ ತರ ಮಾರ್ಕ್ ಮಾಡಿ ಅವ್ರಿಗೆ ಕೊಡ್ತೀನಿ. ಹ್ಯಾಂಡ್ ವರ್ಕ್ ಆಗಲಿ ಮಿಷಿನ್ ವರ್ಕ್ ಆಗಲಿ ಯಾವುದೇ ಯಾವ ಎರಡು ವರ್ಕ್ಗೂ ಸೇಮೇ ಮಾರ್ಕಿಂಗು. ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಅದನ್ನ ಅದ್ರ ಮೇಲೆ ಇಟ್ಕೊಂಡು ವೀಲ್ ಮಾರ್ಕ್ ಹಾಕಿ ಮಾಡ್ಕೊಡ್ತೀನಿ. ಅದು ಯಾವ ತರ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋಂಥ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೇ ಡೌಟ್ ಬಂದ್ರು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ನೀಟಾಗಿ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ನಾನು ಪ್ರತಿಯೊಂದು ಮೆಜರ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದರಿಂದ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದೇ ರೀತಿ ಅಲ್ಲ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲ ಡೌಟ್ ಬಂತು ಅಂದ್ರೆ ಅದನ್ನ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ಅದನ್ನ ನಿಮ್ಗೆ ವಿಡಿಯೋ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಓಕೆನಾ. ಅದೇ ರೀತಿ ನಿಮ್ಗೆ ಅದೇ ರೀತಿ ಫುಲ್ ಕ್ಲಾರಿಟಿಯಾಗಿ ಇದ್ರೂನು ನಿಮ್ಗೆ ಸರಿಯಾಗಿ ಆದ್ರೂ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ. ಪ್ರತಿಯೊಂದು ನೀವು ಕಟ್ ಮಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದು ಮಾರ್ಕ್ ಮಾಡಿ ತೋರಿಸಿದೆ ಅಂದ್ರೆ ಖಂಡಿತವಲ್ಲ ಅದಕ್ಕೆ ನಾನು ಯಾವ ತರ ಅಂತ ಎಕ್ಸ್ಪ್ಲನೇಷನ್ ನೀಟಾಗಿ ಇಬ್ರು ಮೂರು ಅದೇ ತರ ಮಾಡಿದ್ದು ಸಬ್ಸ್ಕ್ರೈಬರ್ ಅವ್ರಿಗೆ ತೋರಿಸ್ಕೊಟ್ಟಿದ್ದೆ ಯಾವ ತರ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು. ಅದಕ್ಕೋಸ್ಕರ ನಿಮ್ಗೂ ಅದನ್ನ ಹೇಳ್ತಾ ಇದೀನಿ, ಓಕೆನಾ. ನಾನು ಕಷ್ಟಪಟ್ಟು ಕಲ್ತಿದ್ದೀನಿ, ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದೀನಿ, ಕಲಿಯಕ್ಕೆ ನೀವು ರೆಡಿ ಇರಬೇಕು. ಪ್ರತಿಯೊಂದು ಅಷ್ಟೇ ನಿಮ್ಗೆ ಇಷ್ಟು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿನೂ ಅರ್ಥ ಆಗಿಲ್ಲ ಕೆಲವೊಂದು ಅಂತ ಹೇಳಿದ್ರೆ ಸಂಡೇ ಯಾವಾಗಾದ್ರೂ ಬನ್ನಿ ನಮ್ಮ ಶಾಪ್ ಹತ್ರ, ನಾನೇ ನೀಟಾಗಿ ನಿಮ್ಗೆ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವು ನೆಕ್ಸ್ಟ್ ಮನೆಯಲ್ಲಿ ಕಟ್ ಮಾಡ್ಕೊಂಡು ಒಲೆಕೆ ಇಲ್ಲ ಶಾಪಲ್ಲಿ ನೀವು ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಎಲ್ಲಾದ್ರೂ ಸರಿ ನೀವು ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗ್ತೀನಿ. ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ನನಗೂ ಸ್ವಲ್ಪ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಸಂಡೇ ಮಾತ್ರ ಬನ್ನಿ, ನಿಮ್ಗೆ ನೀಟಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ, ಓಕೆನಾ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬಾಡಿ ಮೆಜರ್ಮೆಂಟ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಫುಲ್ ಮೆಜರ್ಮೆಂಟ್. ಮತ್ತೆ ಈ ತರ ನೆಕ್ ಶೇಪ್ ಬರ್ಕೊಂಡು ಅದಕ್ಕೆ ಯಾವ ತರ ಇದು ಮಾರ್ಕಿಂಗು ಎಲ್ಲ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ, ಓಕೆನಾ. ನೆಕ್ ಶೇಪ್ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ ಮಿಷಿನ್ ವರ್ಕ್ ಇದೆ, ಅದಕ್ಕೋಸ್ಕರ ಅದನ್ನ ಯಾವ ತರ ಕಟ್ ಮಾಡೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾರ್ಮೋಲು ಅಂದ್ರೆ ಕಂಕ್ಲು 17 ಇಂಚ್ ಇದೆ, ಅದಕ್ಕೆ ಲೈನಿಂಗ್ ಶೆಲ್ಡೇಜ್ ಬರ್ದಿರ ಸ್ವಲ್ಪ ಜೈಂಟ್ ಹಾಕೊಂಡು ಯಾವ ತರ ಕಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ ಸಮೇತ ನೋಡಿ, ಆರ್ಮೇಲೆ 17 ಇದ್ದಾಗ ಈ ತರ ಸ್ವಲ್ಪ ಗ್ಯಾಪ್ ಇಟ್ಕೊಂತೀವಿ ನೋಡಿ. ಈ ತರ ಜೈಂಟ್ ಈ ಕಡೆ ಜೈಂಟ್ ಇರುತ್ತಲ್ಲ, ಇದನ್ನ ಈ ಕಡೆ ಇಟ್ಕೊಂಡಿರ್ತೀನಿ, ಇದು ಬ್ಯಾಕ್ ಬರುತ್ತೆ. ಬ್ಯಾಕ್ ಅಲ್ಲಿ ಸ್ವಲ್ಪ ಜೈಂಟ್ ಹಾಕೊಂಡ್ರೆ ಮತ್ತೆ ಸೇಮ್ ಇಲ್ಲಿಗೆ ಬರುತ್ತೆ. ಅದಕ್ಕೋಸ್ಕರ ಫ್ರಂಟ್ ಅಲ್ಲಿ ಜೈಂಟ್ ಇಲ್ದಿರ ಬ್ಯಾಕ್ ಅಲ್ಲಿ ಜೈಂಟ್ ಬರೋ ತರ ಈ ತರ ಐರನ್ ಮಾಡ್ಕೊಂತೀನಿ. ಡಬಲ್ ಫೋಲ್ಡ್ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಲೈನಿಂಗ್ ನಮ್ಗೆ ಸೇವ್ ಆಗಲ್ಲ, ಅದಕ್ಕೋಸ್ಕರ ಈ ತರ ಐಡಿಯಾ ಮಾಡಿದ್ದೀನಿ. ಮೊದಲನೇದಾಗಿ ಫಸ್ಟ್ ಲೈನ್ ಈ ತರ ಹಾಕೊಂತೀನಿ, ಅದಾದ್ಮೇಲೆ ಮಾರ್ಜಿನ್ಗೋಸ್ಕರ ಈ ಲೈನ್ ಹಾಕೊಂತೀನಿ, ಆಯ್ತು. ಅದಾದ್ಮೇಲೆ ಸ್ಲೀವ್ ಲೆಂತ್ ಇವ್ರದ್ದು ಎಷ್ಟಿದೆ ಅಂತಂದ್ರೆ 9.5 ಇದೆ. 9.5 ಅಂದ್ರೆ 10 ಇಂಚ್ ಹಾಕೊಂತೀನಿ, ಯಾಕಂತಂದ್ರೆ ಇಲ್ಲಿ ಮೇಲ್ಗಡೆ ಹೊಲಿಯಕ್ಕೆ ಅರ್ಧ ಇಂಚ್ ಗ್ಯಾಪ್ ಬೇಕು. ಆಮೇಲೆ 17 ಇಂಚ್ ಇರೋದ್ರಿಂದ ಹಾರ್ಮೋಲು 4 ಇಂಚ್ ತಗೊಂತೀನಿ. ಇದು ಹಾರ್ಮೋಲ್ ಡೌನು. ಸ್ಲೀವ್ಸ್ ಫುಲ್ಲು 10 ಇದ್ರೂ ಅಷ್ಟೇ 20 ಇದ್ರೂ ಅಷ್ಟೇ ಈ ಹಾರ್ಮೋಲು ಮೇಲಿಂದ ಕೆಳಗಡೆಗೆ 4 ಇಂಚ್ ತಗೋಬಹುದು. 17 ಕಾಲಿದೆಯಲ್ಲ, ಅದಕ್ಕೋಸ್ಕರ ಇದು ಅಷ್ಟೇ 4 ಇಂಚ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಂತೀನಿ. ಮತ್ತೆ ಇಲ್ಲಿ 10 ಇಂಚ್ಗೆ ಇಲ್ಲಿ ಸ್ಲೀವ್ ರೌಂಡ್ ಬಂದ್ಬಿಟ್ಟು ಎಷ್ಟಿದೆ ಅಂತಂದ್ರೆ 11 ಕಾಲಿದೆ. 11 ಕಾಲಿದೆ. ಇಲ್ಲಿ 11 ಕಾಲಿದೆ. ಇಲ್ಲಿ ಬಂದ್ಬಿಟ್ಟು 17 ಇಂಚ್ ಇದೆ. 17 ಕಾಲು 17 ಇಂಚ್ ಇಟ್ರೆ 17 ಒಂದು ಪಾಯಿಂಟ್ ಕಮ್ಮಿ ಇಟ್ಕೊಂಡ್ರೆ ಮತ್ತೆ ಅಲ್ಲಿ ಶೇಪ್ ಅಲ್ಲಿ 2 ಪಾಯಿಂಟ್ ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಅದಕ್ಕೋಸ್ಕರ 2 ಪಾಯಿಂಟ್ ನ ಕಮ್ಮಿ ಮಾಡ್ಕೊಂತೀನಿ ನೋಡಿ. ಇದು ಫ್ರಂಟ್ ಗೆ ಅಡ್ಜಸ್ಟ್ ಆಗುತ್ತೆ ನೋಡಿ. ಇಲ್ಲಿ ಇಷ್ಟು ಪೀಸು ಬ್ಯಾಕ್ ಅಲ್ಲಿ ಆಮೇಲೆ ಹೊಲಿಬೇಕಾದ್ರೆ ಅದನ್ನ ಜೈಂಟ್ ಮಾಡ್ಕೊಂಡ್ರೆ ನಮ್ಗೆ ಸರಿ ಬರುತ್ತೆ. ಫ್ರಂಟ್ ಅಲ್ಲಿ ಏನಕ್ಕೆ ಜೈಂಟ್ ಹಾಕೋದು ಅಂತ, ಫ್ರಂಟ್ ಶೇಪ್ ಬರುತ್ತಲ್ಲ ಆ ಶೇಪ್ ನ ಸರಿಯಾಗಿ ತೆಗಿಯಕ್ಕಾಗಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾವು ಈ ತರ ಜೈಂಟ್ ಮಾಡಿ ಕೊಡ್ತೇನೆ. ಈ ತರ ಇಷ್ಟು ಕಟ್ ಮಾಡ್ಕೊಂಡೆ. ಅದಾದ್ಮೇಲೆ ನೋಡಿ ಫ್ರಂಟ್ ಶೇಪ್ ನ ನೋಡಿ, ಇದು ಫ್ರಂಟ್ ಶೇಪು. ಅದಾದ್ಮೇಲೆ
ಇದು ಬ್ಯಾಕ್ ಶೇಪ್ ನೋಡಿ. ಇಷ್ಟೇ ಡಿಫ್ರೆನ್ಸ್ ಬರ್ಬೇಕಾಗಿರೋದು, ಅರ್ಧ ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರಬೇಕು. ಅದು ಎಸ್ ಶೇಪ್ ಅಲ್ಲಿ ನೀಟಾಗಿರ್ಬೇಕು, ಅವಾಗ ಮಾತ್ರ ನಮಗೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ಅದ್ರ ಮೇಲೆನೆ ತಗೊಂತೀನಿ. ನಾವು ಮಾರ್ಕಿಂಗ್ ಎಷ್ಟು ನೀಟಾಗಿ ಮಾಡ್ಕೊಡ್ತೀವೋ, ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಹಂಗೆ ಕಟ್ ಮಾಡ್ಬಿಡ್ತೀನಿ. ಆದ್ರೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ತರ ಕಟ್ ಮಾಡ್ತಾರೆ. ಇದು ನೋಡಿ ಎಷ್ಟು ನೀಟಾಗಿ ಶೇಪ್ ಬರುತ್ತೆ. ಫಿಟ್ಟಿಂಗ್ ಅಷ್ಟೇ ಅಷ್ಟು ನೀಟಾಗಿ ಬರುತ್ತೆ ನಮ್ಗೆ. ನೋಡಿ ಈ ತರ ಇಷ್ಟು ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ತರ ಚಟ್ಕೊಳ್ಕೋಬೇಕು. ಅದಾದ್ಮೇಲೆ ನೋಡಿ ಈ ತರ ಕ್ರಾಸ್ ಇದೆಯಲ್ಲ, ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ಸೈಡ್ ಈ ತರ ಹೊಡಿಬೇಕಾದ್ರೆ ನಮ್ಗೆ ಇಲ್ಲಿ ಸ್ಟ್ರೈಟ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಇದನ್ನ ತಗೊಂಡು ಈ ತರ ವೀಲ್ ಮಾರ್ಕ್ ಹಾಕೊಂಡೆ. ಇದಿಷ್ಟ ಆಯ್ತು ಸ್ಲೀವ್ಸ್. ವೀಲ್ ಮಾರ್ಕ್ ಹಾಕಿದ್ರೆ ನೋಡಿ ಈ ತರ ಲೈನ್ ಈ ಕಡೆ ಬರುತ್ತೆ, ಅದಕ್ಕೋಸ್ಕರ ವೀಲ್ ಮಾರ್ಕ್ ಹಾಕೊಂಡೆ. ಸ್ಲೀವ್ಸ್ ಆಯ್ತು. ಅದಾದ್ಮೇಲೆ ಬ್ಯಾಕ್. ಬ್ಯಾಕ್ ಅಲ್ಲಿ ಸೇಮ್ ಇದೇ ತರ ನೀಟಾಗಿ ಐರನ್ ಮಾರ್ಕ್ ಮಾಡ್ಕೊಂತೀನಿ. ಬ್ಯಾಕ್ ಅಲ್ಲೇ ಡಿಫ್ರೆಂಟ್ ಶೇಪ್ ಇದೆ, ಅದನ್ನ ಯಾವ ತರ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲೊಂದು ಲೈನು, ಆಮೇಲೆ ಮಾರ್ಜಿನ್ಗೆ ಒಂದು ಲೈನು. ಫುಲ್ ಬ್ಲೌಸ್ ಲೆಂತ್ ಎಷ್ಟಿದೆ ಅಂದ್ರೆ 14 ಇಂಚ್ ಇದೆ. ಬ್ಯಾಕ್ ಡೀಪ್ ಬಂದ್ಬಿಟ್ಟು 11 ಇಂಚ್ ಇದೆ. ಮೇಲೆ 14ಗೊಂದು 17 ಇಂಚ್ ಇದೆಯಲ್ಲ, 6 ಇಂಚು ಹಾಕೊಂತೀನಿ. ಆರ್ಮಲ್ ಡೌನ್ 6 ಇಂಚು, ಬ್ಯಾಕ್ ಡೀಪು 11 ಇಂಚು. ಅದಾದ್ಮೇಲೆ ಇಲ್ಲೂ ಸೇಮು ಲೆಂತ್ ಆರ್ಮಲ್ ಡೌನ್. ಇದೊಂದು ಲೈನು, ಇದು ಮಾರ್ಜಿನ್ಗೆ ಒಂದು ಲೈನು, ಇದು ಆರ್ಮಲ್ ಡೌನ್ಗೆ, ಇದು ಡೀಪ್ಗೆ. ಲೆಂತ್ ಎಷ್ಟಿದೆ ನಮ್ಗೆ 14 ಇದೆ. ಓಕೆನಾ. ಇವಾಗ ಮೆಜರ್ಮೆಂಟ್ ಬರ್ಕೊಳ್ಳೋಣ. ಮೆಜರ್ಮೆಂಟ್ ಬಂದ್ಬಿಟ್ಟು ವೇಸ್ಟ್ ಬಂದ್ಬಿಟ್ಟು 33.5 ಇದೆ. 33.5 ಅಂದ್ರೆ 4 ಭಾಗ ಮಾಡಿದ್ರೆ 8.5ಕ್ಕೆ 1 ಪಾಯಿಂಟ್ ಕಮ್ಮಿ ಬರುತ್ತೆ ಅಷ್ಟು. ಅದಾದ್ಮೇಲೆ ಬ್ಯಾಕ್ ಡಾಟ್ಗೆ, ಆ ಡಾಟ್ ಮಾರ್ಜಿನ್ಗೆ ಇಲ್ಲೊಂದು ಮಾರ್ಕಿಂಗು ಎಷ್ಟಿದೆ 33.5 ವೇಸ್ಟ್ ಇದೆ. ಆಮೇಲೆ ಚೆಸ್ಟ್, ಅಪ್ಪರ್ ಚೆಸ್ಟ್ ಇದೆ 36 ಇದೆ. 36 ಅಂದ್ರೆ 37. ಮತ್ತೆ ಇಲ್ಲಿಗೊಂದು ಇದೆಷ್ಟಿದೆ 37 ಇಂಚ್ ಇದೆ ಇಲ್ಲಿ ಚೆಸ್ಟ್. ಆಮೇಲೆ ಈ ಇದು ಅವ್ರದ್ದು ಬಂದ್ಬಿಟ್ಟು ಫುಲ್ ಶೋಲ್ಡರ್ ಎಷ್ಟಿದೆ 15 ಇದೆ ಫುಲ್ ಶೋಲ್ಡರ್. ಬ್ಯಾಕ್ ಡೀಪ್ ಎಷ್ಟಿದೆ 11 ಇಂಚ್ ಇದೆ ಡೀಪ್. ಬ್ಯಾಕ್ ಡೀಪ್ 11 ಇಂಚ್ ಇದ್ದು ಶೋಲ್ಡರ್ 15 ಇಂಚ್ ಅವ್ರದ್ದಿದ್ರೆ ನಾವಿಲ್ಲಿ ಎಷ್ಟು ಇಟ್ಕೋಬೇಕಂತಂದ್ರೆ, ಸಬ್ಸ್ಕ್ರೈಬರ್ ತುಂಬಾ ಜನ ಕೇಳ್ತಾ ಇದ್ರು ಇಲ್ಲಿ 3ಗೆ ಏನಕ್ಕೆ ಇಟ್ಕೊಂತೀರಿ ಅಂತ. ಇವಾಗ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ. ಅವ್ರದ್ದು ಫುಲ್ ಶೋಲ್ಡರ್ 15 ಇದೆಯಾ, ಇಲ್ಲಿ ನಾನು ಎಷ್ಟು ಇಡ್ತೀನಿ ಗೊತ್ತಾ, 12 ಇಟ್ಕೊಂತೀನಿ. 12 ಇಟ್ಕೊಂಡಾಗ ನಮ್ಗೆ ಇಲ್ಲಿ ಶೋಲ್ಡರ್ ಎಷ್ಟು ಬರ್ಬೇಕು ಅವ್ರಿಗೆ, 1.5 ಬಂದ್ರೆ ಸಾಕು ಅನ್ಸುತ್ತೆ ನೋಡಿ. ಅವಾಗ 3 ಕಾಲು ಇಲ್ಲಿ ಬರುತ್ತೆ ನಮ್ಗೆ. ಈ ತರ ನಾನು ಲೆಕ್ಕ ಮಾಡೋದು. ಡೀಪ್ 11 ಇಂಚ್ ಇದೆ, ಶೋಲ್ಡರ್ ಅವ್ರದ್ದು 15 ಇಂಚ್ ಇದೆ. ನಾನು ಇಲ್ಲಿ ಎಷ್ಟು ಇಟ್ಕೊಂತ ಇದ್ದೀನಿ 12 ಇಟ್ಕೊಂತ ಇದ್ದೀನಿ. 15ಕ್ಕೆ ಅವ್ರ ಶೋಲ್ಡರ್ಗೆ 12 ಇಟ್ಕೊಂತ ಇದ್ದೀನಿ. ಆಮೇಲೆ ಇಲ್ಲಿ ಶೋಲ್ಡರ್ ರೆಡಿ ಎಷ್ಟು ಬರಬೇಕು ಅಂದ್ರೆ ಅವ್ರಿಗೆ 2.5 ಬರಬೇಕು. ಅದಕ್ಕೆ ಇಲ್ಲಿ 2.5 ತಗೊಂಡು ಮಿಕ್ಕಿದೆಷ್ಟೇ ಇರ್ಲಿ ಅದು ಇದು ನೆಕ್ ಲೆಕ್ಕ ತಗೊಂಡ್ಬಿಡ್ತೀನಿ. ಅವ್ರಿಗೆ 2 ಇಂಚ್ ಶೋಲ್ಡರ್ ಬೇಕು ಅಂದ್ರೂ ಅಷ್ಟೇ 2 ಇಂಚ್ ಶೋಲ್ಡರ್ ತಗೊಂತೀನಿ. ಇದು ಮಿಕ್ಕಿದೆಲ್ಲ ಇದು ಮಾಡ್ಬಿಡ್ತೀನಿ. ನಾವ್ ಇಲ್ಲಿ ಜಾಸ್ತಿ ಕಮ್ಮಿ ಇಟ್ರೆ ಏನಾಗುತ್ತೆ ಅಂದ್ರೆ, ಹಿಂಗ್ ಓಪನ್ ಆದಾಗ ಇಲ್ಲಿ ಮೇಲೆ ಎತ್ಕೊಂಡು ಶೋಲ್ಡರ್ ಜಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಇದು 3 ಇಂಚ್ ಹಿಂಗ್ ಸ್ವಲ್ಪ ಜರುಗುತ್ತೆ. 3 ಇಂಚ್ ಅಂದ್ರೆ ಈ ಕಡೆ 1.5 ಇಂಚು, ಆ ಕಡೆ 1.5 ಇಂಚು ಜರುಗ್ತದೆ. 1.5 ಇಂಚಲ್ಲಿ ಜಾಸ್ತಿ ಹಿಂಗ್ ಮೇಲಕ್ಕೆ ಎತ್ಕೊಳ್ಳಲ್ಲ ನೋಡಿ. ಈ ಪೀಸ್ ಹಿಂಗ್ ಜರುಗಿದಾಗ ಈ ಪೋರ್ಷನ್ ಸ್ವಲ್ಪ ಮೇಲೆ ಎತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾವ್ ಯಾವತ್ತೂ ಇಲ್ಲಿ ಕಮ್ಮಿ ಇಡಬಾರ್ದು. ಹಿಂಗ್ ಕ್ರಾಸ್ ಆಗಿ ಇಟ್ಟಾಗ ಹಿಂಗ್ ತಿರುಗಿದ್ರೆ ಏನಾಗುತ್ತೆ, ಈ ಪೋರ್ಷನ್ ಮೇಲೆ ಎತ್ಕೊಂಡು ಶೋಲ್ಡರ್ ಜರಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ 12 ಇಂಚ್ ಇಟ್ಟಿದ್ದೀನಿ, ಇನ್ 3 ಇಂಚ್ ಇರುತ್ತೆ. 3ರಲ್ಲಿ ಈ ಕಡೆ 1.5 ಆ ಕಡೆ 1.5 ಹೋಗುತ್ತೆ. ಅಷ್ಟು 1.5 ಹೋದಾಗ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ. ಮತ್ತೆ ಇದು ಅಷ್ಟೇ, ಆರ್ಮೋಲ್ದು 6 ಇಂಚ್ ಡೌನ್ ತಗೊಂಡಿದ್ದೀನಿ. 6 ಈ ಡೌನ್ ತಗೊಂಡಿದ್ದೀನಿ. ಅದಾದ್ಮೇಲೆ ಬ್ಯಾಕ್ ಡಾಟು, ಅದಾದ್ಮೇಲೆ
ಸೈಡ್ ಲೈನು, ಈ ಸೈಡ್ ಲೈನು ಈ ಥರ ಮಾರ್ಕ್ ಮಾಡಿಕೊಂಡೆ. ಇದು ಅಷ್ಟೇ, ಇದು 3 ಕಾಲು. ನೋಡಿ ಅದು ಶೇಪು ಈ ಥರ ಇದೆ, ಅದಕ್ಕೆ ಈ ಥರ ತಗೊಂಡಿದ್ದೀನಿ. ಓಕೆನಾ. ಇವಾಗ ಈ ಆರ್ಮಲ್ ಚೆಕ್ ಮಾಡ್ಕೊಳ್ಳೋಣ. ಆರ್ಮಲ್ ಎಷ್ಟಿದೆ? 17 ಇದೆ. ನೋಡಿ ಕರೆಕ್ಟಾಗಿ 8.5 ಬರ್ತಾ ಇದೆ. ಆ ಥರ ನಾವು ಪ್ರತಿಯೊಂದು ಅಷ್ಟೇ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಮಾರ್ಕ್ ಆಗಿದ ತಕ್ಷಣ ಕರೆಕ್ಟಾಗಿ ಬರ್ತಾ ಇದೆ ಅದು. ಅದಾದಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ 1 by 1. ಸೈಡ್ ಮಾರ್ಜಿನ್ ಅಷ್ಟೇ 1.5 ಇಂಚೆ ಇಟ್ಕೋಬೇಕು. ಏನಕ್ಕೆ ಅಂತಂದ್ರೆ 1.5 ಇಟ್ಕೊಂಡ್ರೆ ಮತ್ತೆ ನಮಗೆ ಸೈಡಲ್ಲಿ ಒಳಗಡೆ ಬಟ್ಟೆ ಜಾಸ್ತಿ ಇದ್ರೆ ಕಿರಿಕಿರಿ ಆಗ್ತಾ ಇರುತ್ತೆ, ಅವ್ರಿಗೆ ಏನೋ ಒಂಥರ ಒತ್ಕೊಂಡಂಗೆಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಆ ಥರ ಇದ್ರೆ ನಮ್ಗೆ ಏನಾಗುತ್ತೆ, ಕರೆಕ್ಟಾಗಿ ಬರುತ್ತೆ. ನೋಡಿ ಆಲ್ಮೋಸ್ಟ್ ಅಷ್ಟೇ ನೀಟಾಗಿ ಈ ಥರ ಇಷ್ಟು ತಗೊಂಡ್ರೆ ಕರೆಕ್ಟಾಗಿ ಬಂದಿರುತ್ತೆ. ಡೀಪ್ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ನಾವು ಶೇಪು ಈ ಥರ ತಗೋಬೇಕು. ನೋಡಿ 8.5 ಕರೆಕ್ಟಾಗಿದೆ. ಇದು ಬ್ಯಾಕ್ ಆಯಿತು. ನೋಡಿ ಮೆಜರ್ಮೆಂಟ್ ಎಲ್ಲ ಡಿಫ್ರೆಂಟ್. ಇದು 12 ಇಂಚ್ ಬಂದ್ಬಿಟ್ಟು ನಾವು ಇಟ್ಕೊಂಡಿರೋದು, 37 ಬಂದ್ಬಿಟ್ಟು ಈ ಮೆಜರ್ಮೆಂಟು, 11 ಇಂಚ್ ಬಂದ್ಬಿಟ್ಟು ಈ ಡೀಪು, 14 ಬಂದ್ಬಿಟ್ಟು ಬ್ಲೌಸ್ ಲೆಂತು, 33.5 ಬಂದ್ಬಿಟ್ಟು ವೇಸ್ಟ್ ಮೆಜರ್ಮೆಂಟ್. ಈ 3 ಮೆಜರ್ಮೆಂಟು ನಿಮ್ಗೆ ಅರ್ಥ ಆಗಿರ್ಬೇಕು. 1 2 3 4. ಇದು ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಈ ತರ ಶೇಪ್ ಇಲ್ಲಿ ಬರ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ ಈ ತರ ಸೈಡ್ಗೆ ವರ್ಕ್ ಬರಬೇಕು, ಅದಕ್ಕೋಸ್ಕರ ಇದನ್ನ ಕ್ಲಾರಿಟಿಯಾಗಿ ಆಮೇಲೆ ತೋರಿಸ್ಕೊಡ್ತೀನಿ. ಈ ತರ ಮತ್ತೆ ಸೈಡಲ್ಲಿ ಸ್ಟ್ರೈಟ್ ಇದೆಯಾ, ಸೈಡಲ್ಲಿ ಬೆಂಡ್ ಇದೆ. ಈ ತರ ಇದಕ್ಕೆ ಈ ತರ ನೋಡಿ ಓಪನ್ ಮಾಡಿದ್ರೆ ಈ ತರ ಶೇಪ್ ಕಾಣಿಸ್ತಾ ಇದೆ, ಮತ್ತೆ ಇದು ಈ ತರ ಶೇಪ್ ಕಾಣಿಸುತ್ತೆ. ಅದಕ್ಕೋಸ್ಕರ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡೋದು. ಇದು ಬ್ಯಾಕ್ ಆಯಿತು. ಇವಾಗ ಮೈನ್ ಇರೋದು ಫ್ರಂಟು. ನಾನು ಏನಕ್ಕೆ ಈ ಥರ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಸ್ವಲ್ಪ ಓದದೇ ಇರೋರು ಇರ್ತಾರೆ, ಓದಿರೋರು ಇರ್ತಾರೆ, ಮನೇಲಿ ಹೊಲಿಯೋರು ಇರ್ತಾರೆ, ಶಾಪಲ್ಗೆ ಹೋಗಿ ಕೆಲಸ ಮಾಡೋರು ಇರ್ತಾರೆ. ಅವರಿಗೆಲ್ಲ ತುಂಬ ಜನ ಕಟಿಂಗೇ ಬರಲ್ಲ. ತುಂಬ ಕಟಿಂಗ್ ಮಾಡಿದ್ರು ಆರ್ಮೋಲ್ ರಿಂಕಲ್ ಅಂತ ಮೆಸೇಜ್ ಮಾಡ್ತಾರೆ, ಮತ್ತೆ ಶೋಲ್ಡರ್ ಡ್ರೂಪಿಂಗ್ ಅಂತ ಮೆಸೇಜ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ 6 ಇಂಚು 5 ಇಂಚು ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಅಂತೆ. ಅದು ಆ ಥರ ಮೆಜರ್ಮೆಂಟ್ ಬಂದಾಗ ಖಂಡಿತವಾಗ್ಲೂ ಅದೊಂದು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಅದು ಬಂದಿಲ್ಲ, ಬಂದರೆ ಕರೆಕ್ಟ್ ಅದನ್ನು ನೀಟಾಗಿ ತಗೊಂಡು ಅದೊಂದು ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟು ಫ್ರಂಟು. ನೋಡಿ ಬಾಡಿ ಮೆಜರ್ಮೆಂಟಾಗಿ ಏನು ಮಾಡ್ಬೇಕಂತಂದರೆ ಫ್ರಂಟು ನೋಡಿ ಈ ಥರ ಏನು ಮಾಡಬೇಡಿ, ಈ ಥರ ಇಟ್ಕೊಳ್ಳಿ. ಅದಾದ್ಮೇಲೆ ಚೆಸ್ಟ್ ಎಷ್ಟಿದೆ, ಅಪ್ಪರ್ ಚೆಸ್ಟ್ 37 ಇದೆ, 37 ಸೇಮ್ ಇಕ್ಬಿಡಿ. ಸೇಮ್ ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು. ಏನಕ್ಕೆ ಅಂದರೆ ಇಲ್ಲಿ ಉಕ್ಸ್ ಪಟ್ಟಿ ಹೊಲಿಯೋಕ್ಕೆ ಆಮೇಲೆ ಈ ಡಾಟ್ಗಳು ಹೊಡೆದಾಗ ನಮ್ಗೆ ಅರ್ಧ ಇಂಚು ಲೆಸ್ ಆಗಿಬಿಡುತ್ತೆ. ಇಲ್ಲಿ 1/4 ಇಂಚು ಇಲ್ಲಿ 1/4 ಇಂಚು ಶಿಂಕ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅಲ್ಲಿ 38 ತಗೋಬೇಕು. ಇಲ್ಲಿ ಅರ್ಧ ಇಂಚ್ ಏನಕ್ಕೆ ತಗೊಂತೀವಿ ಅಂದರೆ ಇಲ್ಲಿ ಉಕ್ಸ್ ಪಟ್ಟಿ ಹೊಲಿತೀವಿ, ಆಮೇಲೆ ಇಲ್ಲಿ ಡಾಟ್ಗಳು ಯಾವ ಹಾರ್ಮೋಲ್ ಹತ್ರ ಡಾಟ್ ಹೊಡಿತೀವಿ ಗೊತ್ತಾ, ಅವಾಗೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ಡಾಟ್ನ ಹೊಡಿಬೇಕು. ಇಲ್ಲಿ ಅರ್ಧ ಇಂಚ್ ಜಾಸ್ತಿ ಬಿಡಬೇಕು. ಓಕೆ. ಅದಾದಮೇಲೆ ನೆಕ್ಸ್ಟ್ ಡೀಪು. ನಾವ್ಯಾವತ್ತು ಸ್ಟ್ರೈಟಾಗೆ ತಗೋಬೇಕು. ಹಂಗಂದ್ರೆ ಈ ಥರ ಕ್ರಾಸ್ ತಗೊಂಡ್ರೆ ಹೆಚ್ಚು ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ನಾವು ಮೆಜರ್ಮೆಂಟ್ ತೊಗೊಳ್ಳೋದು ಸ್ಟ್ರೈಟಾಗೆ ತಗೋಬೇಕು. ಇಲ್ಲಿ ಕಟ್ ಮಾಡಬೇಕಾದ್ರೂ ಸ್ಟ್ರೈಟಾಗೆ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ನೋಡಿ ಇಲ್ಲಿ 3 ಇಂಚ್ ಇಟ್ಕೊಂಡಿರ್ತೀವಿ, ಅವರು ಬ್ಲೌಸ್ ಹಾಕೊಂಡಾಗ ಇಲ್ಲಿ 6 ಇಂಚ್ ಇರುತ್ತೆ. 6 ಇಂಚು ನಾವು ಹಿಂಗೆ ತಗೊಂತೀವಿ, ಇಲ್ಲಿ 3 ಇಂಚಿಗೆ ತಗೊಂತೀವಿ. ಅವಾಗ ಹೆಂಗೆ ಅಂತ ಲೆಕ್ಕಾಚಾರ ಆಗ್ತಾರ ಗೊತ್ತಾಗಲ್ಲ. ಅದೇ ಸ್ಟ್ರೈಟ್ ಆಗಾದ್ರೆ ಅಲ್ಲೂ ಸ್ಟ್ರೈಟ್ ತಗೊಂತೀವಿ, ಇಲ್ಲೂ ಸ್ಟ್ರೈಟ್ ತಗೊಂಡ್ರೆ ಮತ್ತೆ ನಮಗೆ ಡೀಪು ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಡೀಪ್ ಬಂದ್ಬಿಟ್ಟು ಇಲ್ಲಿ 7.5 ಇದೆ, 7.5 ಒಂದು ಮಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ಇದು ಲೈಟಾಗಿ ಕ್ರಾಸಾಗಿ ಹಿಂಗೊಂದು ಲೈನ್ ಹಾಕ್ಕೊಂಡೆ, ಅಷ್ಟು ಕೆಲಸ ಆಯಿತು. ಅದಾದಮೇಲೆ ಡಾಟ್ ಪಾಯಿಂಟು ಎಷ್ಟಿದೆ, 10 ಇಂಚ್ ಇದೆ. 10 ಇಂಚಿಗೆ ಎಷ್ಟು ಬರಬೇಕು,
37 ಅಲ್ಲ, 37 ಅಂದ್ರೆ 9 ಅಂದರೆ 37 ಅಂದರೆ 40 ಬರಬೇಕು. 40 ಅಂದರೆ 40.5 ಅರ್ಧ ಇಂಚು ಮಾರ್ಜಿನ್ ನೋಡಿ. ಇಷ್ಟೇ. ನೀವು ಏನ್ ಮಾಡಬೇಕು, 37 ಇದ್ರೆ ಚೆಸ್ಟ್ ಪೋರ್ಷನ್ ಅಲ್ಲಿ 3 ಇಂಚ್ ಎಕ್ಸ್ಟ್ರಾ, ಈ ಪೋರ್ಷನ್ ಅಲ್ಲಿ 37 ಇದೆಯಲ್ಲ, ಈ ಪೋರ್ಷನ್ ಅಲ್ಲಿ 3 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 3 ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಎಕ್ಸ್ಟ್ರಾ 1.5 ಇಂಚ್ ಮಾರ್ಜಿನ್ ತಗೊಂಡ್ರೆ ಇಲ್ಲಿವರೆಗೂ ಬರುತ್ತೆ. ಅದಾದ್ಮೇಲೆ ಈ ತರ ಒಂದು ಕ್ರಾಸ್ ಲೈನ್ ತಗೊಳ್ಳಿ. ಓಕೆನಾ, ಅರ್ಥ ಆಗಿರ್ಬೋದು. ನೀವೇನಿಲ್ಲ ನೋಡಿ, ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟ್ ತಗೊಳ್ಳಿ. ಡಾಟ್ ಪಾಯಿಂಟ್ ಅಲ್ಲಿ ಮೆಜರ್ಮೆಂಟ್ ಎಷ್ಟಿದೆ, 37 ಇದೆ. 37 ಅದಕ್ಕೆ 3 ಇಂಚ್ ಆಡ್ ಮಾಡ್ಕೊಳ್ಳಿ. ಎಷ್ಟು, 40 ಆಯ್ತು. 40 ಮళ్ళీ ಇಲ್ಲಿ ಉಕ್ಸ್ಪಟ್ಟಿಗೆ ಅರ್ಧ ಇಂಚ್ ಬಿಡ್ಬೇಕಲ್ಲ, ಅದು ಎಷ್ಟಾಯ್ತು, 10.5 ಆಯ್ತು. 10.5ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಮಾರ್ಜಿನ್ ಬಟ್ಟೆ ಬೇಕಲ್ಲ, ಆ ಮಾರ್ಜಿನ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನು ಮಾಡ್ಬೇಕಾಗಿಲ್ಲ. ಅವಾಗ ನಮ್ಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಯಾಕಂತಂದ್ರೆ ಈ ಬ್ಲೌಸ್ ಅಲ್ಲಿ ನೀವು ಕಪ್ಸ್ ನೀಟಾಗಿ ಕೂತ್ಕೋಬೇಕಲ್ಲ, ಅದಕ್ಕೋಸ್ಕರ ನಾವು ಅರ್ಧ ಇಂಚ್ ಅನ್ನೋದು ಬಿಡ್ಲೇಬೇಕು. ಅಷ್ಟೇ, ಅದ್ರಲ್ಲಿ ಬೇರೆ ಏನ್ ಡಿಫ್ರೆನ್ಸ್ ಬರ್ತಲ್ಲ. ನೀವೇನಾದ್ರು ಜಾಸ್ತಿ ಬಿಡಕ್ ಹೋಗಿ ಮತ್ತೆ ಎಷ್ಟು ಯಾವ ಮೆಜರ್ಮೆಂಟ್ ಹೆಂಗ್ ತಗೊಳ್ಳೋದು ಅಂತ ನಿಮ್ಗೆ ಡೌಟ್ ಇರ್ಬರ್ಬೋದು. ನಾನೇನ್ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಅಪ್ಪರ್ ಚೆಸ್ಟ್ ಗಿಂತ ಈ ಪೋರ್ಷನ್ ಅಲ್ಲಿ 3 ಇಂಚ್ ಎಕ್ಸ್ಟ್ರಾ ಬಿಡಿ ಅಷ್ಟೇ. ಆ 3 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಫಿಟ್ಟಿಂಗು ಬಂದ್ಬಿಡುತ್ತೆ ಅಷ್ಟೇ. ಬೇರೆ ಇನ್ನೇನು ಇಲ್ಲ ಅದರಲ್ಲಿ ಮ್ಯಾಜಿಕ್. ನಾವು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಜಾಸ್ತಿ ಏನು ಮಾರ್ಜಿನ್ಗಳು ಅಲ್ಲೂ ತಲೆ ಓಡಿಸುವಂಥದ್ದು ಏನಿಲ್ಲ. ನಾವು ಏನ್ ಅನ್ಕೊಂಡು ಕರೆಕ್ಟ್ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಹೇಳೋದೊಂದೇ, 2 ಚಟಿಗೆ ಏನಕ್ಕೆ ಮಾಡಿದ್ದೆ ಅಂದ್ರೆ, ಇದು ಬಂದ್ಬಿಟ್ಟು ರೆಡಿ, ಇದು ಬಂದ್ಬಿಟ್ಟು ಹೊಲಿಯೋದಕ್ಕೋಸ್ಕರ. ನೋಡಿ ಇವಾಗ ಇಷ್ಟ ಆಯ್ತಾ. ಇವಾಗ ಒಂದೊಂದೇ ಮಾರ್ಕ್ ತೋರಿಸ್ಕೊಡ್ತೀನಿ. ಇದೇ ನಿಮ್ಗೆ ಮೈನ್ ಪ್ರಾಬ್ಲಮ್ ಇರೋದು. ಇಲ್ಲಿ ನೆಕ್ ಲೂಸ್ ಬರುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ, ಆರ್ಮೋಲ್ ಇಲ್ಲಿ ರಿಂಕಲ್ ಬರುತ್ತೆ ಅಂತ ಒಬ್ರು ಹೇಳ್ತಾರೆ. ನಾನು ಅದಕ್ಕೋಸ್ಕರ ಇದೇ ಮೈನ್ ಪ್ರಾಬ್ಲಮ್. ಅದಕ್ಕೋಸ್ಕರ ನೆಕ್ ಲೂಸ್ ಏನಕ್ಕೆ ಬರಲ್ಲ ಅಂತಂದ್ರೆ ತೋರಿಸ್ಕೊಡ್ತೀನಿ ಇವಾಗ. ಫಸ್ಟ್ ಇದು ಒಂದು ಮಾರ್ಜಿನ್ದು ಒಂದು ರೆಡಿ ಬರುತ್ತೆ. ಒಂದು ನೆಕ್ಸ್ಟ್ ಡಾಟ್ ಪಾಯಿಂಟ್ ಎಷ್ಟಿದೆ, 10 13.5. 10 13.5 ಇದೆ. ಅರ್ಧ ಇಂಚ್ ಮಾರ್ಜಿನ್ಗೆ 14 ಇಟ್ಕೊಳ್ಳಿ. ಆಮೇಲೆ ಈ ಕಡೆ ಅಂದಾಜಾಗೆ 4.25 ಇಟ್ಕೊಳ್ಳಿ ಸಾಕು. ಯಾವಾಗ 8 ಇಂಚ್ ಬ್ರಾಡ್ ಬರುತ್ತೆ, 8 ಇಂಚ್ ಡಿಸ್ಟೆನ್ಸು ಸರಿ ಹೋಗುತ್ತೆ. ಮತ್ತೆ ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಮತ್ತೆ ಇಲ್ಲಿ ಕ್ರಾಸ್ ಆಗಿ ಒಂದು ಲೈನು, ಮತ್ತೆ ಇಲ್ಲಿ ಉಕ್ಸ್ಪಟ್ಟಿ ಹತ್ರ ಒಂದು ಲೈನು. ಇವೆಲ್ಲ ಅಂದಾಜಾಗಿ ಹಾಕೊಳ್ಳೋದು, ಪರ್ಫೆಕ್ಟ್ ಆಗಿರಲ್ಲ. ಮತ್ತೆ ಇಲ್ಲಿ ಸೈಡ್ ಮಾರ್ಜಿನ್ ಎಷ್ಟು ಹೊಲಿತೀವೋ ಅಷ್ಟು ಒಂದು ಲೈನ್ ಹಾಕೊಳ್ಳಿ. ನೋಡಿ ಮಾರ್ಜಿನ್ ಕರೆಕ್ಟ್ ಆಗಿ. ಇವಾಗ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಮೆಜರ್ಮೆಂಟು. ನೋಡಿ 10.5 ಬರ್ತಾ ಇದೆ. ನಮ್ಗೆ ಬೇಕಾಗಿರೋದು ಎಷ್ಟು, ಇಲ್ಲಿ ಅರ್ಧ ಇಂಚ್ ಹೋದ್ರೆ 10 ಇಂಚ್ ರೆಡಿ ಬರುತ್ತೆ. ಅಂದ್ರೆ ಜಸ್ಟ್ ಇಲ್ಲಿ 37 ಇದೆ. ಎಷ್ಟಿದೆ, 37 ಇದೆ. ಇಲ್ಲಿ 40 ಇಂಚ್ ಕರೆಕ್ಟ್ ಆಗಿ ಬರುತ್ತೆ. ಆಮೇಲೆ 40 ಇಂಚ್ ಬಂದಾಗ ಲೂಸ್ ಆಗ್ಬಿಡುತ್ತಲ್ಲ ಸರ್ ಅಂತ ನೀವು ಕೇಳ್ಬೋದು. ಏನಕ್ಕೆ ಲೂಸ್ ಆಗಲ್ಲ, ಏನಕ್ಕೆ ಆಗಲ್ಲ ಅಂತಂದ್ರೆ, ನಾವು ಇಲ್ಲಿ ಡಾಟ್ ಹಿಡಿತೀವಿ, ಇಲ್ಲಿ ಡಾಟ್ ಹಿಡಿತೀವಿ, ಇಲ್ಲಿ ಡಾಟ್ ಹಿಡಿತೀವಿ. ಅವಾಗ ಏನಾಗುತ್ತಂದ್ರೆ ಎಲ್ಲಾ ಕಡೆ ಬಂದ್ಬಿಟ್ಟು 1 ಇಂಚ್ ಎಗರೋಗುತ್ತೆ. ಅವಾಗ ಎಷ್ಟು ಬರುತ್ತೆ ನಮ್ಗೆ ರೆಡಿ, 39 ಬರುತ್ತೆ. ಇದಕ್ಕಿಂತ ಎಷ್ಟು, 1 ಇಂಚ್ ಲೂಸ್ ಬರುತ್ತೆ. 1 ಇಂಚ್ ಲೂಸ್ ಬಂದಾಗ ಈ ರೌಂಡ್ ಶೇಪು ಕರೆಕ್ಟ್ ಆಗಿ ಕೂರುತ್ತೆ. ಇಲ್ಲಿ ಸ್ವಲ್ಪ ಪ್ರೆಸ್ ಆಗ್ಬಿಡುತ್ತೆ, ಇಲ್ಲಿ ಎಲ್ಲ ಹೋದಾಗ ಇದಕ್ಕಿಂತ ನಮ್ಗೆ 1 ಇಂಚೇ ಲೂಸ್ ಬರುತ್ತೆ. 1 ಇಂಚ್ ಲೂಸ್ ಬಂದಿದೆ ಅಂದ್ರೆ ಕರೆಕ್ಟ್ ಆಗಿ ಫಿಟ್ಟಿಂಗು ಕಪ್ಸ್ ಅಲ್ಲಿ ನೀಟಾಗಿ ಶೇಪ್ ಕೂತ್ಕೊಂತದೆ ಅಷ್ಟೇ. ಈ ಡಾಟ್ ಹಿಡಿಯೋದ್ರಿಂದ ಎಲ್ಲರೂ ಈ ತರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಆದ್ರೆ ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ರಿಂದ ನೀವು ನನಗೆ ಮಾಡ್ಬೇಕಾಗಿರೋದೇನಿಲ್ಲ, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿ ನಿಮಗೆ ಪ್ರತಿಯೊಂದನ್ನು ಕಟಿಂಗು ಸ್ಟಿಚಿಂಗು ಎಲ್ಲ ಇರ್ತೀನಿ. ಸ್ಟಿಚಿಂಗ್ ವಿಡಿಯೋಗಳು ಸ್ವಲ್ಪ ಕಮ್ಮಿ ಆಗ್ತೀನಿ, ಯಾಕಂದ್ರೆ ನನಗೆ ಸ್ವಲ್ಪ ಇಲ್ಲಿ ವರ್ಕ್ ಜಾಸ್ತಿ ಇರುತ್ತೆ, ನನಗೆ ಟೈಮೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸಂಡೇ ಸ್ಟಿಚಿಂಗ್ ವಿಡಿಯೋಗಳು ಮಾತ್ರ ಹಾಕ್ತೀನಿ. ಅಂದ್ರೆ ಸ್ಟಿಚಿಂಗ್ ವಿಡಿಯೋ ಸ್ವಲ್ಪ ಕಮ್ಮಿ ಬರುತ್ತೆ ಆಲ್ಮೋಸ್ಟ್, ಯಾಕಂದ್ರೆ ಸ್ಟಿಚಿಂಗ್ ಮಾಡೋಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ, ಕಟಿಂಗ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ಟಿಚಿಂಗ್ ವಿಡಿಯೋ ಕಟಿಂಗ್ ತುಂಬಾ ಜಾಸ್ತಿ ಹಾಕ್ತೀನಿ. ಸರಿ, ಇಷ್ಟ ಆಯ್ತಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನೋಡಿ ಸ್ಲೀವ್ಸ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಬ್ಯಾಕ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಕೆಳಗಡೆ ಕ್ರಾಸ್ ಬೆಲ್ಟ್ ಬರುತ್ತಲ್ಲ ಅದನ್ನ ಕಟ್ ಮಾಡ್ಬೇಕು.
ಕ್ರಾಸ್ ಬೆಲ್ಟು ನಾವೆಲ್ಲದಕ್ಕೂ ಸ್ಟ್ಯಾಂಡರ್ಡ್ ಆಗಿ ಕಟ್ ಮಾಡ್ಕೊತೀವಿ. ಅದನ್ನ ಕಟ್ ಮಾಡ್ಕೊಳ್ಳೋಣ. ವೇಸ್ಟ್ ಎಷ್ಟಿದೆ ನಾವು ಆವಾಗ ಮಾತಾಡುವಾಗ 33.25 ಇದೆ ಅಲ್ಲಿಗೊಂದು, ಆಮೇಲೆ ಅದರಲ್ಲಿ ಅರ್ಧ 4.25 ಇಲ್ಲಿ ಮಾರ್ಜಿನ್, ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅದೇ ಸೈಡಲ್ಲಿ ನಾವು ಲೂಸ್ ಟೈಟ್ಗೆ ಬಿಚ್ಕೊಳ್ಳಕ್ಕೆ ಇಟ್ಕೊಂಡಿರ್ತೀವಲ್ಲ ಅದು ಮಾರ್ಜಿನ್. ಇದು ಬಂದ್ಬಿಟ್ಟು ಹುಕ್ಸ್ ಪಟ್ಟಿ ಮಾರ್ಜಿನ್. ಇವಾಗ ಬೆಲ್ಟ್ ಸ್ಟ್ಯಾಂಡರ್ಡ್ ಆಗಿ ನಾವು ಫಸ್ಟ್ ಕಟ್ ಮಾಡ್ಕೊತೀವಿ, ಆಮೇಲೆ ಸಾಕಾಗಿಲ್ಲ ಅಂತಂದ್ರೆ ಕಟ್ ಮಾಡೋ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಎಷ್ಟಂದ್ರೆ ಈ ಕಡೆ 3.25 ಈ ಕಡೆ 3.25 ಸೆಂಟ್ರಲ್ 2.25 ಇದು ಸ್ಟ್ಯಾಂಡರ್ಡ್ ಬೆಲ್ಟ್ ಶೇಪು. ಆಮೇಲೆ ಸೈಡ್ ಮಾರ್ಜಿನ್ ನೋಡ್ಕೊಂಡು ಅವ್ರ ಸೈಜ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಬೆಲ್ಟ್ ಕಮ್ಮಿ ಬೇಕಾ ಜಾಸ್ತಿ ಬೇಕಂತ ಬೆಲ್ಟ್ನ ಕಮ್ಮಿ ಮಾಡ್ತೀವಿ. ಆಮೇಲೆ ಮೇಲ್ಗಡೆ ಇನ್ನೂ ಜಾಸ್ತಿ ಬಂತು ಅಂದ್ರೆ ಅದರಲ್ಲಿ ಸೈಡ್ ಡಾಟ್ ಕೊಟ್ಕೊಂಡು ನಾವು ಅದನ್ನ ಸೈಡು ಫಿನಿಶ್ ಮಾಡ್ಕೊಂತೀವಿ. ಆ ಥರ ಎರಡು ಬ್ಯಾಲೆನ್ಸ್ ಆಯ್ತು ಅಂದ್ರೆ ಅಷ್ಟಕ್ಕೆ ಬಿಡ್ತೀವಿ. ಮೋಸ್ಟ್ಲಿ ಇದಕ್ಕೆ ಒಂಚೂರು ಕಮ್ಮಿ ಕಟ್ ಮಾಡ್ಬೋದು ಅನ್ಸುತ್ತೆ, ನೋಡೋಣ. ನಾವು ಸೈಡಲ್ಲಿ ಲೆಕ್ಕಾಚಾರ ಹಾಕ್ತೀವಲ್ಲ ಅವಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಇದು ಸ್ಟ್ಯಾಂಡರ್ಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಸೈಡ್ ಇದು 3 ಕಲ್ಗೆ 1 ಪಾಯಿಂಟ್ ಕಮ್ಮಿ ಬರುತ್ತೆ. ಆಮೇಲೆ ಇದನ್ನ ಹೆಂಗ್ ಚೆಕ್ ಮಾಡೋದು ಅಂತಂದ್ರೆ ಈ ಥರ ಇಟ್ಕೊಳ್ಳಿ. 3.25 ಅಂತೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು, ಇದ್ರ ಬೆಲ್ಟ್ ಅಲ್ಲಿ ಈ ಮಾರ್ಜಿನ್ ಇದೆಯಲ್ಲ ಇದನ್ನ ಮಾತ್ರ ಕಟ್ ಮಾಡ್ಬಿಡೋಣ. ಇವಾಗ ಎಷ್ಟು ಬರುತ್ತೆ ನೋಡೋಣ. ಇವಾಗ 3 ಇಂಚ್ ಬರುತ್ತೆ. ಇದ್ರಲ್ಲಿ 3 ಇಂಚ್ ಅಂದ್ರೆ ಇಲ್ಲಿ ಮೇಲ್ಗಡೆ 1 ಇಂಚು ಇವಾಗ ಸರಿ ಬರುತ್ತೆ. ಇದಕ್ಕೆ ಸ್ವಲ್ಪ ಸೈಡ್ ಡಾಟು ಕೊಟ್ಬಿಡೋಣ. ಅರ್ಧ ಇಂಚು ಸೈಡ್ ಡಾಟಲ್ಲಿ ಹೋಗ್ಬಿಟ್ರೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಅದಾದ್ಮೇಲೆ ಏನ್ ಮಾಡಬೇಕು, ಈ ತರ ವೀಲ್ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ನಮ್ಗೆ ಇದೆಲ್ಲ ರೆಡಿ ಕಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೋಸ್ಕರ ಈ ಬೆಲ್ಟ್ ರೆಡಿ ಇದೆ. ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಡಾಟ್ ಇಟ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಮೊದಲೇ ಇಲ್ಲಿ ಇಟ್ಕೊಂಡು ಸರಿ ಬಂತು. ಮತ್ತೆ ಇದನ್ನ ಮಾರ್ಚ್ ಮಾಡ್ಕೊಂಡು ಈ ತರ ಡಾಟ್ಗಳಿಗೆ ಚಟ್ಕ ಹೊಡ್ಕೊಂತೀವಿ. ಇಷ್ಟ ಆಯ್ತಾ. ಅದಾದ್ಮೇಲೆ ಇವಾಗ ಅವರು ಕಸ್ಟಮರ್ ಕೊಟ್ಟಿರೋಂತ ಬ್ಲೌಸ್ ಪೀಸ್ ಇದು. ಇದನ್ನ ನೀಟಾಗಿ ಐರನ್ ಮಾಡ್ಕೊಂಡು ಮಾರ್ಕ್ ಮಾಡ್ತೀವಿ. ಇದಕ್ಕೆ ಏನಕ್ಕೆ ವರ್ಕ್ ಮಾಡೋದಕ್ಕೆ ಇದರಲ್ಲಿ ಮಾರ್ಕ್ ಮಾಡ್ಬಿಟ್ಟು ಅವ್ರ ಕೈ ಕೊಡ್ತೀನಿ. ಅವ್ರು ನೀಟಾಗಿ ಆ ಮಾರ್ಕ್ ಮೇಲೆನೆ ವರ್ಕ್ ಮಾಡಿ ರೆಡಿ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟಿಚಿಂಗ್ ಮಾಡಿ ಫಿನಿಶ್ ಮಾಡಿ ಕಸ್ಟಮರ್ಗೆ ಕೊಡ್ತೀನಿ. ಆ ಥರ ಇದು ನೋಡಿ. ಸ್ಟೀಮ್ ಐರನ್ ಯೂಸ್ ಮಾಡಿದ್ರೆ ಒಂದೇ ಸರಿ ಈ ಥರ ಸ್ಟೀಮ್ ಸ್ವಲ್ಪ ನೀರು ಬಿಟ್ಕೊಂಡು ಇದು ಮಾಡಿದ್ರೆ ಬೇಗ ರಿಂಕಲ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅದು ಒರಿಜಿನಲ್ ಬಟ್ಟೆ ಆಗಿರ್ಬೋದು, ಸಿಲ್ಕ್ ಬಟ್ಟೆ ಆಗಿರ್ಬೋದು, ಇಲ್ಲ ಕಾಟನ್ ಲೈನಿಂಗ್ ಆಗಿರ್ಬೋದು, ಇಲ್ಲ ಕಾಟನ್ ಡ್ರೆಸ್ ಪೀಸು ಆಗಿರ್ಬೋದು, ಯಾವುದೇ ಆದ್ರೂ ಸ್ವಲ್ಪ ಹೇರ್ ಬಿಟ್ಕೊಂಡು ನೋಡಿ ಇಲ್ಲಿ ಪ್ರೆಸ್ ಮಾಡಿದ ಹೇರ್ ಬರುತ್ತಲ್ಲ ಅವಾಗ ಸ್ವಲ್ಪ ವಾಟರ್ ಹೇರ್ ಬರೋದ್ರಿಂದ ರಿಂಕಲ್ಸ್ ಬೇಗ ಕ್ಲಿಯರ್ ಆಗುತ್ತೆ ಈ ತರ. ಅದಕ್ಕೋಸ್ಕರ ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಅದಾದ್ಮೇಲೆ ನೋಡಿ ಈ ತರ ಡಬಲ್ ಫೋಲ್ಡ್ ಹಾಕೊಂಡಿದ್ದೀನಿ. ಡಬಲ್ ಫೋಲ್ಡ್ ಏನಕ್ಕಂದ್ರೆ 2 ಬರಬೇಕಲ್ಲ. ಈ ಒಂದು ಸ್ಲೀವ್ಸ್ ಕೆಳಗಡೆ ಒಂದು ಸ್ಲೀವ್ಸ್ 2 ಸ್ಲೀವ್ಸ್ ಬರೋ ತರ. ಆಮೇಲೆ ಸ್ಲೀವ್ಸ್ ತಗೊಂಡಿದ್ದೀನಿ ನೋಡಿ. ಈ ತರ ಇಟ್ಕೊಂಡು ನಾವು ಮೊದಲೇ ವೀಲ್ ಮಾರ್ಕ್ ಹಾಕಿ ಇಟ್ಕೊಂಡಿರ್ತೀವಲ್ಲ ಅದರಿಂದ ಈ ತರ ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಮತ್ತೆ ಇಲ್ಲೊಂದು ಲೈನು, 3 ಲೈನ್ ಹಾಕೊಂಡೆ. ಇದು ಬಂದ್ಬಿಟ್ಟು ಅಂದಾಜಾಗಿ ಹಾಕೊಂತೀನಿ. ಅದಾದ್ಮೇಲೆ ಸ್ಲೀವ್ಸ್ ತೆಗೆದ್ಬಿಟ್ಟು ನೋಡಿ ಲೈನ್ಸ್ ಬಿದ್ದಿದೆ ಕಾಣಿಸುತ್ತೆ.
ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡೋದು. ನೋಡಿ ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಅದಾದ್ಮೇಲೆ ಈ ಕಡೆ ಒಂದು ಲೈನು, ಅದಾದ್ಮೇಲೆ ಈ ಥರ ಒಂದು ಸ್ಲೀವ್ಸ್ ಆಯಿತು. ನೋಡಿ ಈ ಕಡೆನೂ ಲೈನು ಹಂಗೆ ಬಿದ್ದಿದೆ, ವೀಲ್ ಮಾರ್ಕು ಹಾಕಿರ್ತೀವಲ್ಲ ಅದರಿಂದ. ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು. ಇದಿಷ್ಟ ಆಯಿತು ಸ್ಲೀವ್ಸ್ ಈ ಕಡೆ. ನೆಕ್ಸ್ಟು ಬ್ಯಾಕ್ ಈ ಕಡೆ ಹಾಕ್ಕೊಂತೀನಿ. ಲೈನಿಂಗ್ ಕಟ್ ಮಾಡಿ ಮಾರ್ಕ್ ಮಾಡೋದು ಏನಕ್ಕೆ ಅಂತಂದರೆ ನಮಗೆ ಬಟ್ಟೆ ಅಡ್ಜಸ್ಟ್ ಆಗುತ್ತೆ ಇಲ್ವಾ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ನೆಕ್ ಡೀಪ್ಗಳೇ ಆಗಲಿ ಪ್ರತಿಯೊಂದು ಸೈಡ್ ಮಾರ್ಜಿನ್ ಸಮೇತ ನಾವು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಥರ ಫಸ್ಟೇ ಲೈನಿಂಗ್ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ನೀಟಾಗಿ ಬರುತ್ತೆ. ಆಮೇಲೆ ಇಲ್ಲೂ ಅಷ್ಟೇ ಈ ಥರ ವೀಲ್ ಮಾರ್ಕು, ಇಲ್ಲಿ ಸೈಡಲ್ಲಿ ಇಲ್ಲಿ ವೀಲ್ ಮಾರ್ಕು, ಮತ್ತೆ ಇಲ್ಲಿ ವೀಲ್ ಮಾರ್ಕು, ಮತ್ತೆ ಇಲ್ಲಿ ನಾವು ಅವಾಗ ನೆಕ್ ಶೇಪ್ ಹೆಂಗೆ ಮಾಡಿರ್ತೀವಿ ಅದೇ ಥರ ಇಲ್ಲಿ ವೀಲ್ ಮಾರ್ಕು. ಅದಾದ್ಮೇಲೆ ಇಲ್ಲಿ ವೀಲ್ ಮಾರ್ಕ್ ಹಾಕೊಂಡೆ. ಅದಾದ್ಮೇಲೆ ಇಲ್ಲಿ ಹೇರ್ ಮಾಲ್ ಹತ್ರ ಮಾರ್ಕೊಂಡೆ. ನೋಡಿ ಇವಾಗ ನೆಕ್ಸ್ಟ್ ಶೇಪ್ ಯಾವ ಥರ ಬಂದಿರುತ್ತೆ ನೀವೇ ನೋಡ್ಕೊಳ್ಳಿ. ಮಾರ್ಕ್ ಮಾಡಿ ಡಬಲ್ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಅಷ್ಟೇ ಈ ಥರ ಶೇಪು, ಇದು ಈ ಥರ ಶೇಪ್ಗೆ. ಅದಾದಮೇಲೆ ಇಲ್ಲಿ ಶೋಲ್ಡರ್ದು, ಅದಾದಮೇಲೆ ಆರ್ಮಲ್ದು. ಇದು ಒಂದು ಸೈಡ್ ಆಯಿತು. ಇನ್ನೊಂದು ಸೈಡು ಮಾರ್ಕಿಂಗ್ ಹಂಗೆ ಬಿದ್ದಿರುತ್ತಲ್ಲ ಅದ್ರ ಮೇಲೇ ಒಂದು ಲೈನು, ಇಲ್ಲಿ ಸೈಡ್ಗೆ ಒಂದು ಲೈನು, ಆರ್ಮಲ್ದು ಒಂದು ಲೈನು, ಶೋಲ್ಡರ್ ಮೇಲ್ಗಡೆ ಒಂದು ಲೈನು, ಮತ್ತು ಈ ಶೇಪ್ ನೋಡಿ ಆ ವೀಲ್ ಮಾರ್ಕ್ ಮೇಲೇ ಹೋಗಬೇಕು. ಮತ್ತು ಈ ಕಡೆನೂ ಅಷ್ಟೇ ವೀಲ್ ಮಾರ್ಕ್ ಮೇಲೇ ಈ ಥರ ಹೋಗ್ಬೇಕು. ಇದನ್ನು ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಬಂದಿದೆ, ಇದು ಈ ಥರ ಬಂದಿದೆ ಬ್ಯಾಕ್ ಶೇಪು. ಇದು ಲೆಂತ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ವರ್ಕ್ಗೆ ವೀಲ್ ಮಾರ್ಕ್ ಹಾಕಬೇಕು ನೋಡಿ. ಈ ಕಡೆ ಬ್ಯಾಕು, ಈ ಕಡೆ ಸ್ಲೀವ್ಸ್ ಆಗೈತು. ಇವಾಗ ಫ್ರಂಟ್ ಬಾಕಿ ಇದೆ. ಫ್ರಂಟ್ ಈ ಗ್ಯಾಪಲ್ಲಿ ನೋಡಿ ಈ ಥರ ನೋಡಿಕೊಂಡು ಇಲ್ಲಿ ಎತ್ಕೊಂತೀವಿ, ಕ್ರಾಸ್ ಬಿಟ್ಟು ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಮತ್ತು ಫ್ರಂಟ್ ಇದು ಈ ಥರ ಮತ್ತು ಫ್ರಂಟ್ಗೆ ಈ ಥರ ಒಂದು ಕ್ಲಾಸ್ ಲೈನು, ಮತ್ತು ಶೋಲ್ಡರ್ ಹತ್ರ ಇದು ಫ್ರಂಟು ರೌಂಡ್ ನೆಕ್ ಇದೆ. ರೌಂಡ್ ನೆಕ್ಕು ಇದು ರೈಟ್ ಸೈಡ್ಗೆ ಬರಬೇಕು, ಲೆಫ್ಟಿಗೆ ಬರ್ದಿರ ನೋಡ್ಕೋಬೇಕು. ಯಾಕಂದರೆ ಲೆಫ್ಟ್ಗೆ ಪಲ್ಲು ಹಾಕ್ಬಿಡ್ತಾರೆ, ಇದು ರೈಟ್ ಸೈಡ್ ಬರಬೇಕು. ಇದು ಕರೆಕ್ಟಾಗಿ ರೈಟ್ ಸೈಡ್ ನಾನು ಹಾಕಿದ್ದೀನಿ. ಓಕೆನಾ? ಈ ಥರ ಏನು ಮಾರ್ಕ್ ಮಾಡುವಂಥ ವಿಧಾನ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗಲಿ. ನಾನು ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಂದೆ, ಇಷ್ಟು ನೀಟಾಗಿ ನಾನು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿರೋರಿಗೂ ನಾನು ಪ್ರತಿಯೊಂದು ವಿಡಿಯೋ ಮಾಡಿ ಇಷ್ಟೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿರೋದಕ್ಕೆ ನೀವು ಮಾಡಬೇಕಾದೇನಿಲ್ಲ, ನನಗೊಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನಗೆ ಖುಷಿಯಿಂದ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋಗಳು ಮಾಡ್ತೀನಿ. ಓಕೆನಾ? ಇದು ಇವತ್ತಿನ ಓಕೆನಾ? ಡನ್.